ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ನಾವಿವತ್ತು ಮಾಡತ್ತಿದ್ದ ರೆಸಿಪಿ ಮೆಂತ್ಯ ಸೊಪ್ಪಿಂದ. ನಾವು ಮೆಂತ್ಯ ಸೊಪ್ಪಿಂದ ರೈಸ್, ಚಪಾತಿ, ಪರೋಟ ಇದೆಲ್ಲ ಮಾಡ್ತಿರ್ತೀವಿ. ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಿರ್ತೀವಿ. ಆದರೆ ಈ ರೀತಿ ಹೊಸ ರೆಸಿಪಿ ನೀವು ಒಂದು ಸತಿನೂ ಟ್ರೈ ಮಾಡಿರೋಂಗಿಲ್ಲ. ಇದು ಒಂದು ಸತಿ ಟ್ರೈ ಮಾಡಿರಿ, ಭಾಳ ಈಸಿ ಐತಿ ಮತ್ತು ಹೆಲ್ದಿಯಾಗೈತಿ. ನಾನೀಗ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡೇನಿ ನೋಡಿರಿ. ಅದನ್ನು ಸ್ವಚ್ಛವಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೋತೀನಿ. ಆಮೇಲೆ ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡಿದ್ದೆ, ಅದಕ್ಕೆ ನಾನು 2 ಬೌಲಷ್ಟು ನೀರು ಹಾಕೋತೀನಿ ನೋಡಿರಿ. ಆಮೇಲೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೋರಿ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಈ ನೀರು ಕುದಿಯಾಕ ಕುಂತಂದ್ರೆ ನಾವೀಗ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋತೀನಿ ನೋಡಿರಿ. ಕ್ಲೀನಾಗಿ ತೊಳೆದು ಅದನ್ನೆಲ್ಲ ಸ್ವಲ್ಪ ನೀರೆಲ್ಲ ಬಸದಿಂದ ಆಮ್ಯಾಗೆ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ ಇದು ನೀರು. ಈಗ ಮೆಂತ್ಯ ಸೊಪ್ಪು ಹಾಕಿಂದ ಮತ್ತೆ ಕುದಿಯಾಕುಂತಂದ್ರೆ ಇದಕ್ಕೆ ನಾವು ಮೇನಾಗಿ ಬೆಳೆಸಾತಿದ್ದು ಜೋಳದ ಹಿಟ್ಟು ನೋಡಿರಿ. ಜೋಳದ ಹಿಟ್ಟಿಲ್ಲ ಅಂದವರು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎರಡೂ ಸಮ ಮಾಡ್ಕೊಂಡು ತೊಗೊಂಡು ಹಾಕೋಬೋದ್ರಿ ಇದಕ್ಕೆ. ಈಗ ನೀರು ಕುದಿಯಾತೈತಿ, ನಾನು ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತ ಜೋಳದ ಹಿಟ್ಟು ಹಾಕೋತೇನೆ ನೋಡಿರಿ. ನಮಗೆ 2 ಬೌಲ್ ನೀರಿಗೆ 1 ಬೌಲ್ ಜೋಳದ ಹಿಟ್ಟು ಕರೆಕ್ಟಾಗಿ ಆಗ್ತೈತಿ ನೋಡಿರಿ. ಈಗ ಸ್ವಲ್ಪ ಹಾಕ್ಕೊಂಡು ಪೂರ್ತಿ 1 ಬೌಲ್ನು ಹಿಟ್ಟನ್ನ ಈಗ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಂಡೆ. ಇದು ನಮಗೆ ಭಾಳ ಗಟ್ಟಿನೂ ಆಗ್ಬಾರ್ದು, ಭಾಳ ಮೆದುವ ಆಗ್ಬಾರ್ದು ನೋಡಿರಿ. ಕರೆಕ್ಟಾಗಿ ನಮ್ಮ ಮೆಜರ್ಮೆಂಟ್ ಕರೆಕ್ಟ್ ತೋರಿಸಿಲ್ಲ, ಅದು ಕರೆಕ್ಟಾಗೈತೆ ಮೆಜರ್ಮೆಂಟ್. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಬಾಯಿ ಮುಚ್ಚಿಟ್ರೆ ಅಳ್ದಂಗೆ ಆಕೈತೆ ನೋಡಿರಿ ಅಲ್ಲೇ. ಈಗ ತೆಗೆದು ತೋರಿಸ್ತೀನಿ. ಇದ್ರೊಳಗೆ ಇಟ್ರೆ ಇದು ಜಲ್ದಿ ಆರೋಂಗಿಲ್ಲಲ್ರಿ, ಹಾಗಾಗಿ ಇದನ್ನು ಒಂದು ಸಪ್ರೇಟ್ ಬೇರೆ ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನೋಡಿರಿ. ಈಗ ಆ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡೋಣ ಫಸ್ಟ್, ಅಂದ್ರೆ ಅಂಟ್ಕೊಳಂಗಿಲ್ಲ ಪ್ಲೇಟಿಗೆ. ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಹೊಸದಾಗಿ ಬಂದ್ರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತಿ, ಅದನ್ನ ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ನೀವು ಫಸ್ಟ್ ನೋಡ್ಕೋಬೋದು. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಮತ್ತು ಏನರ ನಿಮ್ಗೆ ಇದ್ರೊಳಗೆ ಕ್ವಶನ್ ಇದ್ರೆ ಏನರ ಹೆಂಗೆ ಮಾಡ್ಬೇಕು, ಹೆಂಗೆ ಗೊತ್ತಾಗ್ಲಿಕ್ಕರೆ ನೀವು ಕಮೆಂಟ್ ಮಾಡಾದರೂ ಕೇಳ್ಕೊಬೋದು, ನಾನು ಹೇಳ್ತೀನಿ. ಈಗ ಇದನ್ನು ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡೆ ನೋಡಿರಿ ಪೂರ್ತಿ. ನಾವೀಗ ಮೊದಲೇ ಎಲ್ಲ ಹಿಟ್ಟು ಕಲಿಸ್ಕೊಂಡ್ಬಿಟ್ಟೇವಲ್ಲ, ಜಾಸ್ತಿ ನಾದೋದು ಬೇಡ, ಸುಮ್ಮನೆ ಅದು ಮ್ಯಾಗಿನ ಪದರೆಲ್ಲ ಸಾಫ್ಟ್ ಆಗಲಿ ಅಂಥೇಳಿ ಈ ರೀತಿ ಮಿದ್ಕೊಂಡು ಇಟ್ಕೊಂಡೆ. ನನಗೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮ್ಗೆ ಯಾವ ಸೈಜ್ ಸಣ್ಣ ಅಥವಾ ದೊಡ್ಡದು ಯಾವ ಸೈಜ್ ಬೇಕಾ ಆ ಸೈಜ್ ಈ ರೀತಿ ರೋಲ್ ಮಾಡ್ಕೋಬೇಕ್ರಿ. ಇದಕ್ಕೆ ನೀವು ಏನು ಹೆಸರು ಇಡ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಜೋಳದ ಹಿಟ್ಟಿನ ರೋಲ್ ಅಂಥೇಳಿ ಅಂತೇನು ನೋಡ್ರಿ. ನೀವು ಯಾರು ಅಂತ ಹೆಸರು ಇಡ್ಬೋದು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಪೂರ್ತಿ ವಿಡಿಯೋ ನೋಡಿರಿ ಪ್ಲೀಸ್, ಎಲ್ಲರೂ ಸಪೋರ್ಟ್ ಮಾಡ್ದಂಗೆ ಆಕೈತಿ ನೋಡಿರಿ. ಈ ರೀತಿ ನಾನು ಒಂದು 4 ಬೌಲ್ ಮಾಡಿ ತೋರಿಸಿದೆ ನಿಮಗೆ. ಈ ರೀತಿ ಸಾಫ್ಟಾಗಿ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ಚಲೋ ಬರ್ತಾವೆ ನೋಡಿರಿ, ನೈಸಾಗಿ ಬರ್ತಾವೆ ಬಾಲ್ಸ್. ಮೆಂತ್ಯ ಬಾಲ್ಸ್ ಅಥವಾ ಜೋಳದ ಹಿಟ್ಟಿನ ಬಾಲ್ಸ್ ನೀವು ಯಾವ ರೀತಿ ಅನ್ಕೊಂಡ್ರು ನಡಿತೈತೆ ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ. ಮಕ್ಕಳು ಇದನ್ನು ನೋಡಿದ ಕೂಡ ಅಷ್ಟು ಇಷ್ಟಪಡ್ತಾರೆ. ಈಗ ನಾನು ಗ್ಯಾಸಿನ ಮ್ಯಾಗ ನೀರು ಕುದಿಯಾಕಿಟ್ಟಿದ್ದೆ, ಅದು ಕುದ್ದೈತೆ ನೋಡಿರಿ. ಆಮೇಲೆ ಅದ್ರ ಮೇಲೆ ಈ ರೀತಿ ಅವಲಕ್ಕಿ ಸಣ್ಣಗಿ ಅಥವಾ ತೂತಿನ ಬುಟ್ಟಿ ನೀವು ಯಾವ್ದಂತೀರಿ ನೋಡ್ರಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಬಾಲ್ಸ್ ಮಾಡಿಟ್ಟಿದ್ವಲ್ಲ ನಾವು ಜೋಳದ ಹಿಟ್ಟು ಅಥವಾ ಮೆಂತ್ಯ ಬಾಲ್ಸ್ ಅದ್ರೊಳಗೆ ಹಾಕ್ಕೊಂಡೆ ನೋಡಿರಿ. ಎಲ್ಲನೂ ಅಗಲಾಗಿ ಮಾಡ್ಕೊಂಡು ಬಾಯಿ ಮುಚ್ಚಿಟ್ಕೋಬೇಕ್ರಿ. 1-2 ನಿಮಿಷ ಆದ ಕೂಡ ಇದನ್ನು ಮೇಲಿಂದ ಕೆಳಗಿನ ಮೇಲೆ ಇದನ್ನು ಈ ರೀತಿ ಮಾಡ್ಕೋಬೇಕು. ಅಂದ್ರೆ ಮ್ಯಾಲೆ ಇದ್ದಿದ್ವೆಲ್ಲ ಕೆಳಗೆ ಹೋಗಿ ಇನ್ನೂ ಸ್ವಲ್ಪ ಚಲೋಗ ಅಳ್ತಾವೆ ನೋಡಿರಿ. ಈಗ ಇನ್ನೊಂದು 2 ನಿಮಿಷ ಆ ರೀತಿ ಮುಚ್ಚಿಟ್ಕೊಂಡು ಈಗ ತೆಗೆದು ತೋರಿಸ್ತೇನೆ ನೋಡಿರಿ. ಈಗ ಇದು ಪೂರ್ತಿ ರೆಡಿ ಆಗೈತಿ. ಇದನ್ನು ಬೇರೆ ಒಂದು ಪ್ಲೇಟ್ ಒಳಗೆ ಇಟ್ಬಿಡೋಣ. ಅದ್ರೊಳಗೆ ಇಟ್ಟರೆ ಇನ್ನೂ ಬಿಸಿನೇ ಇರ್ತಾವೆ, ತಣ್ಣಗಾಗೋಂಗಿಲ್ಲ ನೋಡಿರಿ. ಎಷ್ಟು ಬಿಸಿ ಅದಾವೆ ಇನ್ನೂ. ಈಗ ಇದನ್ನು ಏನು ಮುಟ್ಟಕ್ಕೆ ಹೋಗ್ಬಾರ್ದ್ರಿ, ಪೂರ್ತಿ ತಣ್ಣಗಾಗೋ ಮಟ್ಟ ಹಂಗೆ ಬಿಡಬೇಕು. 1-2 ನಿಮಿಷ ಬಿಟ್ಬಿಟ್ರೆ ತಣ್ಣಗಾಗ್ಬಿಡ್ತೈತಿ ಜಲ್ದಿನ ನೋಡಿರಿ. ಒಂದು ಸ್ವಲ್ಪ ನೀರು ಹತ್ತೋಂಗಿಲ್ಲ, ಎಷ್ಟು ಚಲೋ ಅಳ್ಳೈತಿ ನೋಡಿರಿ. ಎಷ್ಟು ಮುರಿದ ಕೂಡ ಈ ರೀತಿ ನಮಗೆ ಅವು ಅಂಟ್ಕೊಂಡಂಗೆ ಜಿಗಿ ಇರಬಾರ್ದ್ರಿ. ಪೂರ್ತಿ ಮುರಿದ ಕೂಡನೇ ಈಗ ಈ ರೀತಿ ಭಾಗ ಹಾಕವಲ್ಲ ಆ ರೀತಿ ಆದ್ರೆ ನಮ್ಗೆ ಅಳ್ಳದಂಗೆ ಆಗಿರ್ತಾವೆ ರೀ ಪೂರ್ತಿ. ಇವು ಸ್ಟೀಮ್ ಚಲೋತ್ತಂಗೆ ಮಾಡಿದ್ರೆ ಅಷ್ಟು ಚಲೋ ಆಗ್ತಾವೆ ನೋಡಿರಿ, ಇಲ್ಲಾಂದ್ರೆ ಬಾಯಿ ಒಳಗೆ ಅಂಟ್ಕೊಂಡ್ಬಿಡ್ತಾವೆ. ಅದಕ್ಕೆ ಸ್ಟೀಮ್ ಮಾಡ್ಬೇಕಾರೆ ನೀವು ಚಲೋತ್ತಂಗೆ ಮಾಡಬೇಕು. 2 ನಿಮಿಷ ಅದಕ್ಕೆ ಒಂದು ಸತಿ ತಿರುಗಿಸ್ಬೇಕು. ಆಮೇಲೆ ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಬಾಳಿಗೆ ಇಟ್ಕೊಂಡಿನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, 1-2 ಸ್ಪೂನಷ್ಟು ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಅದು ಚಟಪಟ ಸಿಡಿತಂದ್ರೆ ಅದಕ್ಕೆ ನಾನು 1 ಸ್ಪೂನ್ ಎಳ್ಳು ಹಾಕೋತೀನಿ ನೋಡಿರಿ, ಬಿಳಿ ಎಳ್ಳು. ಇದನ್ನು ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿ ಕಾಣಿಸ್ತಾವೆ, ಚೆಂದ ಕಾಣಿಸ್ತಾವೆ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ 1/2 ಸ್ಪೂನಷ್ಟು. ಈಗ ಇದಿಷ್ಟು ರೆಡಿ ಆತ್ರಿ. ಈಗ ನಾವು ಮಾಡಿಟ್ಟಿದ್ವೆಲ್ಲ ಬಾಲ್ಸ್ ಅವನ್ನ ಹಾಕೋತೇನೆ ನೋಡಿರಿ.
ಭಾಳ ಹೊತ್ತು ಬೇಡ್ರಿ, ಒಂದು 2 ನಿಮಿಷ ಇದು ಈ ರೀತಿ ಸ್ಪೂನ್ಲೆ ಅಥವಾ ಈ ರೀತಿ ಕೈಯಾಡಿಸಿ ತೆಗೆದ್ಕೊಂಡ್ಬಿಡ್ಬೇಕ್ರಿ. ಸ್ಟೀಲಿನ ಚಮಚ ಅದು ಒಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವು ಅದಕ್ಕೆ ಹತ್ಕೊಂತಂದ್ರೆ ಮುರಿತಾವೆ. ಈ ರೀತಿ ಕಟ್ಟಿಗಿದ್ದಿದ್ರೆ ತೊಗೋರಿ, ಇಲ್ಲಾಂದ್ರೆ ನಿಮ್ಮ ಕಡೆ ಅದು ಇಲ್ಲಾಂದ್ರೆ ಬಾಳಗಿನ ಎರಡೂ ಕಡೆ ಹಿಡ್ಕೊಂಡು ಈ ರೀತಿ ಅಳ್ಳಾಡ್ಸಿದ್ರೆ ಸಾಕು ನೋಡ್ರಿ. ಅವು ಲಘುನ ಎಲ್ಲ ಹತ್ಕೊಂಡ್ಬಿಡ್ತಾವೆ. ಎಳ್ಳು ಕರಿಬೇವು ಎಲ್ಲ ಕಲರ್ಫುಲ್ಸ್ ಕಾಣಿಸ್ತಾವೆ. ಆಮೇಲೆ ಚಿಟಿಗೆ ಅಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಇನ್ನೊಂದು ಸತಿ ಕೈ ಆಡಿಸ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿ ನೋಡ್ರಿ. ಎಷ್ಟು ಚಂದ ಕಾಣತ್ತಾವು, ಸೂಪರ್ ಆಗ್ಯದಾವು, ಮಸ್ತ್ ಆಗ್ಯದಾವ ನೋಡ್ರಿ. ಇದಕ್ಕಿಂತ ಆರೋಗ್ಯಕರವಾದದ್ದು ಬ್ರೇಕ್ಫಾಸ್ಟ್ ಬೇರೆ ಎಲ್ಲೂ ಇಲ್ಲ ನೋಡ್ರಿ. ಅಷ್ಟು ರುಚಿ ಇರ್ತೈತಿ. ಹೊರಗಡೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ಅಷ್ಟು ಹೆಲ್ದಿ ಇಲ್ಲಾರ್ದು ತಿನ್ನೋ ಬದಲಿ ಮನೆಯೊಳಗೆ ಒಂದು 2 ನಿಮಿಷಕ್ಕೆ ಇದನ್ನು ಮಾಡ್ಕೊಂಡು ತಿನ್ನಿರಿ, ಎಷ್ಟು ಚಲೋ ಆಗಿರ್ತಾವೆ. ಮತ್ತು ಮಕ್ಳಿಗೂ ಬೆಳಗ್ಗೆ ಟೈಮಿಗೆ ಭಾಳ ಈಸಿಯಾಗಿರ್ತೈತಿ ನೋಡ್ರಿ. ಮತ್ತು ನಾ ಈಗ ಮಾಡತ್ತಿದ್ದೆ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ದೆಲ್ಲ ಕಡೆ ಬರ್ತೈತಿ. ನೀವು ಎದ್ರೊಳಗೆ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.